ಸಿನಿ ಇಂಡಸ್ಟ್ರಿಯಲ್ಲಿ ಈಗ ಹೇರ್ ಸ್ಟೈಲ್ದೇ ಜಮಾನ. ಎಲ್ಲೋ ಒಂದ್ ಕಡೆ ಹೇರ್ ಸ್ಟೈಲ್ ನಿಂದ ಲುಕ್ಕು ಎರಡು ಚೇಂಜ್ ಆದಂಗೆ ಗುಸುಗುಸು ನಡೀತಾ ಇದೆ. ಯಾಕಿಂಗ್ ಅಂತಿದೀವಿ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಉದ್ದ ಕೂದಲು ಬಿಟ್ಟು ಅದಕ್ಕೊಂದು ಜಡೆ ಕಟ್ಟಿ ಉದ್ದುದ್ದ ಗಡ್ಡ ಬಿಟ್ಟು ತೆರೆಗೆ ಬಂದ ಮೇಲೆ ಹಿಟ್ ಆದ್ರು. ಅದೇ ಲಿಸ್ಟ್ ನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ UI ಸಿನಿಮಾದಲ್ಲಿ ಉದ್ದ ಕೂದಲು ಹಾಗೆ ಗಡ್ಡ ಬಿಟ್ಟು ವಿಭಿನ್ನ ಮ್ಯಾನರಿಸಂ ಹಾಗೂ ಸ್ಟೈಲಿಶ್ ನಿಂದ ಎಲ್ಲರ ಗಮನ ಸೆಳೆದಿದ್ರು. ಇನ್ನು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಉದ್ದ ಜಡೆ ಹಾಗೂ ಗಡ್ಡ ಬಿಟ್ಟಿರುವುದು ಸಖತ್ ಸ್ಟೈಲಿಶ್ ಆಗಿದೆ. ಜೊತೆಗೆ ನಟ ದುನಿಯಾ ವಿಜಯ್ ಕೂಡ ತಮ್ಮ ಮುಂದಿನ ಸಿನಿಮಾ ಲ್ಯಾಂಡ್ ಲಾರ್ಡ್ ನಲ್ಲಿ ಉದ್ದ ಕೂದಲನ್ನ ಬಿಟ್ಟು ಜುಟ್ಟು ಕಟ್ಟಿ ಗಡ್ಡ ಬಿಟ್ಟು ಮಾಸ್ ಲುಕ್ ನಲ್ಲಿ ಅಬ್ಬರಿಸಲಿದ್ದಾರೆ. ಕಿಚ್ಚ ಸುದೀಪ್ ಅವರ ಹೇರ್ ಸ್ಟೈಲ್ ಮೊದಲ ಬಾರಿಗೆ ಮಾರ್ಕ್ ಸಿನಿಮಾಗಾಗಿ ಹೊಸ ರೂಪ ಪಡ್ಕೊಂಡಿದ್ದು, ಗುಂಗುರು ಶೈಲಿಯ ಉದ್ದ ಕೂದಲು ಹಾಗೆ ಗಡ್ಡದಿಂದ ಸುದೀಪ್ ಲುಕ್ ಸಂಪೂರ್ಣ ಬದಲಾಗಿದೆ. ಇನ್ನು ಧ್ರುವ ಸರ್ಜಾ ಈ ಹಿಂದೆ ತಮ್ಮ ಪೊಗರು ಸಿನಿಮಾದಿಂದ ಉದ್ದ ಕೂದಲು ಹಾಗೆ ಗಡ್ಡದ ಲುಕ್ ನಲ್ಲಿ ಮಿಂಚಿದ್ರು. ಈಗ KD ದಿ ಡೆವಿಲ್ ಸಿನಿಮಾದಲ್ಲಿ ಮತ್ತೊಂದು ರೆಟ್ರೋ ಸ್ಟೈಲ್ ನ ಉದ್ದ ಕೂದಲಿನ ಲುಕ್ ಬಂದಿದೆ. ಈ ಸಿನಿಮಾದ ಮತ್ತೊಂದು ಸ್ಪೆಷಾಲಿಟಿ ಅಂದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಮೇಶ್ ಅರವಿಂದ್, ಸಂಜಯ್ ದತ್, ಸುದೀಪ್ ಎಲ್ಲರದು ಉದ್ದ ಕೂದಲಿನ ರೆಟ್ರೋ ಲುಕ್ ಇದೆ ಅನ್ನೋದು. ಒಟ್ನಲ್ಲಿ ಜೈದ್ ಖಾನ್ ಹಾಗೂ ಕಿರಣ್ ಚಂದ್ರ ಸೇರಿದಂತೆ ಕನ್ನಡದ ಹೊಸ ನಟರು ಇದೇ ತರಹ ಉದ್ದ ಕೂದಲು ಗಡ್ಡದ ಮೊರೆ ಹೋಗ್ತಾ ಇದ್ದು, ಟಾಪ್ ಸ್ಟಾರ್ಗಳ ಥರವೇ ಇವರ ಲಕ್ಕು ಬದಲಾಗುತ್ತಾ ಕಾದು ನೋಡಬೇಕು.